ಹೊಸ ವರ್ಷದ ಸಂಭ್ರಮಾಚರಣೆಗೆ ರಾಜ್ಯ ಸರ್ವ ರೀತಿಯಲ್ಲೂ ಕೂಡ ಸಿದ್ಧವಾಗಿದೆ. ನಾನಾ ರೀತಿಯಲ್ಲಿ ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡಲಿಕ್ಕೆ ಪ್ಲಾನ್ ಆಗಿದೆ. ಅದರಲ್ಲಿ ಈ ಪ್ರಕೃತಿ ಸೌಂದರ್ಯದ ಮಧ್ಯೆ ನಿಂತು ಹೊಸ ವರ್ಷವನ್ನ ವೆಲ್ಕಮ್ ಮಾಡಿಕೊಳ್ಳೋದು ಕೂಡ ಒಂದು ವಾಡಿಕೆ. ಹೊಸ ವರ್ಷಾಚರಣೆಗೆ ಹಾಗಾಗಿಯೇ ಕಾಫಿ ನಾಡಿನತ್ತ ಪ್ರವಾಸಿಗರ ದಂಡು ಯಥೇಚ್ಛವಾಗಿ ಹೋಗ್ತಾ ಇದೆ. ಇವತ್ತು ಮತ್ತು ನಾಳೆ ಹೋಗಿ ಕಾಫಿ ನಾಡಿನಲ್ಲಿ ರೂಮನ್ನು ಹುಡುಕಬೇಡಿ. ಕಾರಣ ಕಾಫಿ ನಾಡು ಚಿಕ್ಕಮಗಳೂರಿನ ಬಹುತೇಕ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು, ಹೋಟೆಲ್ಗಳು ಎಲ್ಲವೂ ಕೂಡ ಬುಕ್ ಆಗಿಬಿಟ್ಟಿದ್ದಾವೆ. ಹೋಮ್ ಸ್ಟೇ, ರೆಸಾರ್ಟ್, ಲಾಡ್ಜ್ಗಳು ಫುಲ್ ಆಗಿರುವಂಥದ್ದು. ಅಧಿಕ ಹಣ ಕೊಡ್ತೀವಿ, 1 to 2 ಕೊಡ್ತೀವಿ ಅಂದರೂ ಕೂಡ ಪ್ರವಾಸಿಗರಿಗೆ ರೂಮ್ ಸಿಗ್ತಾ ಇಲ್ಲ. ಹಾಗಾಗಿ ಈ ಲಾಸ್ಟ್ ಟೈಮಲ್ಲಿ ಹೋಗ್ಬಿಟ್ಟು ರೂಮ್ ಹುಡುಕುವಂತಹ ಸಾಹಸ ಕೈ ಹಾಕೋಕೆ ಹೋಗಬೇಡಿ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿರುವಂತಹ ಎಲ್ಲ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು, ಲಾಡ್ಜ್ಗಳು ಈಗಾಗಲೇ ಬುಕ್ ಆಗಿರುವಂಥದ್ದು. ಹೇಳಿ ಕೇಳಿ ಕಾಫಿ ನಾಡು ಚಿಕ್ಕಮಗಳೂರು ಈ ಪ್ರವಾಸಿ ತಾಣಕ್ಕೆ ಹೇಳಿ ಮಾಡಿಸಿದಂತಹ ಜಾಗ. ಅದರಲ್ಲೂ ಕೂಡ ಪ್ರಕೃತಿ ಸೌಂದರ್ಯದ ನಡುವೆ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಕುಟುಂಬ ಸಮೇತವಾಗಿ ಬೆಂಗಳೂರು ಈ ಭಾಗದಿಂದ ದೊಡ್ಡ ಮಟ್ಟದಲ್ಲಿ ಪ್ರವಾಸಿಗರು ಈಗಾಗಲೇ ಆ ಕಡೆ ಹೋಗಿಬಿಟ್ಟಿದ್ದಾರೆ. ಹಾಗಾಗಿ ಈ ಕೊನೆಯ ಕ್ಷಣದಲ್ಲಿ ಹೋಗ್ಬಿಟ್ಟು ರೂಮ್ ಹುಡುಕುವಂತಹ ಕೆಲಸಕ್ಕೆ ಹೋಗ್ಬಿಡಿ. ಎಲ್ಲವೂ ಕೂಡ ಹೌಸ್ಫುಲ್ ಆಗಿರುವಂಥದ್ದು. 2024ಕ್ಕೆ ಗುಡ್ ಬೈ ಹೇಳಿ 2025ಕ್ಕೆ ವೆಲ್ಕಮ್ ಹೇಳುವಂಥ ಕಾಲ ಸನ್ನಿಹಿತ. 2-3 ದಿನಗಳಲ್ಲಿ ಹೊಸ ವರ್ಷ ಬಂದೇ ಬಿಡುತ್ತೆ. ಹಾಗಾಗಿ ಪ್ರವಾಸಿಗರ ಸ್ವರ್ಗ ಅಂತಲೇ ಕರೆಸ್ಕೊಂಡಿರುವಂಥ ಕಾಫಿ ನಾಡು ಚಿಕ್ಕಮಗಳೂರಿನ ಬಹುತೇಕ ಹೋಮ್ ಸ್ಟೇಗಳು ಹಾಗೂ ರೆಸಾರ್ಟ್ಗಳು ಈಗಾಗಲೇ ಸಂಪೂರ್ಣವಾಗಿ ಫಿಲ್ ಆಗಿರುವಂಥದ್ದು. ಹೊಸದಾಗಿ ಬರುವಂಥ ಏನು ಪ್ರವಾಸಿಗರಿಗೆ ಚಿಕ್ಕಮಗಳೂರಿನಲ್ಲಿ ರೂಮ್ಗಳು ಸಿಗೋದು ಸಹ ಕಷ್ಟ. ಆ ರೀತಿಯಾದಂಥ ವಾತಾವರಣ ಈಗಾಗಲೇ ಚಿಕ್ಕಮಗಳೂರಿನಲ್ಲಿ ನಿರ್ಮಾಣ ಆಗಿರುವಂಥದ್ದು. ಏಕೆಂದರೆ ಹೋಮ್ ಸ್ಟೇ ಮಾಲೀಕರು ಕೂಡ ಪ್ರವಾಸಿಗರನ್ನು ಸೆಳೆಯೋದಕ್ಕೆ ಈಗಾಗಲೇ ನಾವು ಹೋಮ್ ಸ್ಟೇಗಳನ್ನು ಕೂಡ ನವವಧುವಿನಂತೆ ಸಿಂಗಾರ ಮಾಡಿರುವಂಥದ್ದು. ಹಾಗಾಗಿ ಹೊಸದಾಗಿ ಬರುವಂಥ ಪ್ರವಾಸಿಗರಿಗೆ ಇನ್ನು ನಾಳೆ ನಾಡದಲ್ಲಿ ರೂಮ್ ಬುಕ್ ಮಾಡೋಣ ಅನ್ನೋಂಥ ಏನು ಪ್ರವಾಸಿಗರಿಗೆ ಅವರಿಗೆ ಚಿಕ್ಕಮಗಳೂರಿನಲ್ಲಿ ರೂಮ್ ಸಿಗೋದು ಸಹ ಕಷ್ಟ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಈಗಿರೋಂಥ ಹೋಮ್ ಸ್ಟೇನಲ್ಲೂ ಸಹ ನೋಡ್ಬೋದು. ಇದು ಚಿಕ್ಕಮಗಳೂರು ತಾಲೂಕಿನಿಂದ ಅಂದರೆ ಚಿಕ್ಕಮಗಳೂರು ಸಿಟಿನ ಹೊರವಲಯದಲ್ಲಿರುವಂಥ ಒಂದು ಇಂದಾವರ ಸಮೀಪ ಇರುವಂಥ ಒಂದು ಹೋಮ್ ಸ್ಟೇ. ಈ ಹೋಮ್ ಸ್ಟೇನಲ್ಲೂ ಕೂಡ ಸುಮಾರು 11 ರೂಮ್ಗಳು ಇರುವಂಥದ್ದು. ಆದರೆ ಸುಮಾರು 1 ತಿಂಗಳ ಹಿಂದೆಯೇ ಇಲ್ಲಿನ ರೂಮ್ಗಳು ಎಲ್ಲವೂ ಕೂಡ ಫಿಲ್ ಆಗಿರುವಂಥದ್ದು ನಾವು ನೋಡ್ಬೋದು. ಹೋಮ್ ಸ್ಟೇನು ಕೂಡ ಈಗಾಗಲೇ ಹೋಮ್ ಸ್ಟೇ ಅಂಗಳನ್ನು ಕೂಡ ಸಂಪೂರ್ಣವಾಗಿ ಕ್ಲೀನ್ ಮಾಡಿರುವಂಥದ್ದು. ಮತ್ತು ಲೈಟ್ಗಳು ಅಂತಂದರೆ ಆ ಹೋಮ್ ಸ್ಟೇಯ ಏನು ಹಂಚಿನ ಎಡ್ಜ್ ಇರುತ್ತೆ, ಆ ಎಡ್ಜ್ಗಳಿಗೆ ಸಂಪೂರ್ಣವಾಗಿ ಕಲರ್ ಲೈಟ್ಗಳನ್ನು ಹಾಕಿರಿ. ಆ ಹೊಸ ವರ್ಷದ ಆಚರಣೆಗೆ ಹೋಮ್ ಸ್ಟೇ ಮಾಲೀಕರು ಕೂಡ ಈಗ ಎಲ್ಲ ರೀತಿಯಾದಂಥ ಸರ್ವಸನ್ನದ್ಧರಾಗಿರುವಂಥದ್ದು. ಬಂದಂಥ ಪ್ರವಾಸಿಗರನ್ನು ಆಕರ್ಷಣೆ ಮಾಡೋದಕ್ಕೆ ಮತ್ತು ಅವರಿಗೆ ಹೊಸ ವರ್ಷದ ಆಚರಣೆಗೆ ಅವರಿಗೆ ಬೇಕಾದಂಥ ಏನು DJ ಬೇಕು, ಅವರಿಗೆ ಬೆಂಕಿ ಅಂದರೆ ಒಂದು ಫೈರ್ ಕ್ಯಾಂಪ್ ಮಾಡೋದಕ್ಕೆ ಏನು ವ್ಯವಸ್ಥೆ ಬೇಕು ಆ ಎಲ್ಲ ವ್ಯವಸ್ಥೆನೂ ಕೂಡ ಈಗಾಗಲೇ ಹೋಮ್ ಸ್ಟೇ ಮಾಲೀಕರು ಕೂಡ ಕಲ್ಪಿಸಿರುವಂಥದ್ದು. ನಾವು ನೋಡ್ಬೋದು DJನೂ ಸಹ ಈಗಾಗಲೇ ರೆಡಿಯಾಗಿರುವಂಥದ್ದು. ಯಾಕೆಂತಂದರೆ ಈ ಹೊಸ ವರ್ಷದ ಏನು ಡಿಸೆಂಬರ್ 31ನೇ ತಾರೀಕು ಫೋನ್ ಮಾಡಿದ್ರೆ ಅವತ್ತು DJಗಳು ಸಿಗೋದು ಸಹ ಕಷ್ಟ. ಹಾಗಾಗಿ 2-3 ದಿನಗಳ ಮುಂಚಿತವಾಗಿ DJಗಳನ್ನು ಸಹ ಈಗಾಗಲೇ ಬುಕ್ ಮಾಡ್ಕೊಂಡಿರುವಂಥದ್ದು. ಮತ್ತು ಹೋಮ್ ಸ್ಟೇನು ಕೂಡ ಸುಣ್ಣ ಬಣ್ಣಗಳನ್ನು ಬೆಳೆದು ಅಲ್ಲೂ ಕೂಡ ಒಂದು ಹೊಸ ರೀತಿಯಿಂದ ನವ ವಧುವಿನಂತೆ ಸಿಂಗಾರ ಮಾಡಿರುವಂಥದ್ದು ನಾವು ಕಾಣ್ತಾ ಇರುವಂಥದ್ದು. ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು ಅಂದರೆ ಅಧಿಕೃತ ಮತ್ತು ಅನಧಿಕೃತ 2 ಹೋಮ್ ಸ್ಟೇಗಳು ಸೇರಿ ಸುಮಾರು 1100ಕ್ಕೂ ಅಧಿಕ ಹೋಮ್ ಸ್ಟೇಗಳಿರುವಂಥದ್ದು. ಅದರಲ್ಲಿ ಅಧಿಕೃತವಾಗಿ ಏನು ಇರುವಂಥ ಸುಮಾರು 600ಕ್ಕೂ ಅಧಿಕ ಹೋಮ್ ಸ್ಟೇಗಳು ಈಗಾಗಲೇ ಸಂಪೂರ್ಣವಾಗಿ ಫಿಲ್ ಆಗಿರುವಂಥದ್ದು. ಈಗ ಹೊಸದಾಗಿ ಯಾರಾದರೂ ರೂಮ್ ಕೇಳ್ಕೊಂಡು ಬಂದರೆ ಅವರಿಗೆ ರೂಮ್ ಇಲ್ದಲೇ ಇರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಏಕೆಂದರೆ ಈ ಹೋಮ್ ಸ್ಟೇ ಮಾಲೀಕರಿಗೂ ಕೂಡ ಬಂದಂಥದ್ದೇ ಸಾಕಷ್ಟು ಪ್ರವಾಸಿಗರು ಫೋನ್ ಮಾಡಿ ನಮಗೆ ಹೊಸ ವರ್ಷ ಆಚರಣೆಗೆ ರೂಮ್ ಬೇಕು ಅಂತ ಮನವಿ ಮಾಡ್ಕೊತಿರುವಂಥದ್ದು. ಆದರೆ ಇಲ್ಲಿರುವಂಥ 11 ರೂಮ್ಗಳು ಕೂಡ ಸುಮಾರು 1 ತಿಂಗಳ ಹಿಂದೆಯೇ ಬುಕ್ ಆಗಿರೋದ್ರಿಂದ ಅಕ್ಕಪಕ್ಕದಲ್ಲಿರುವಂಥ ಹೋಮ್ ಸ್ಟೇಗಳಲ್ಲಾದರೂ ರೂಮ್ ಇದ್ದರೆ ಕೊಡಿಸಿ ಅಂತ ಈಗಾಗಲೇ ದುಂಬಾಲು ಬಿದ್ದಿರುವಂಥದ್ದು. ಆದರೆ ಅಕ್ಕಪಕ್ಕ ಇರುವಂಥ ಹೋಮ್ ಸ್ಟೇಗಳಲ್ಲೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ಫಿಲ್ ಆಗಿರುವಂಥದ್ದು. ಆದರೆ ಈ ವರ್ಷ ಅಂತಂದರೆ ಏನು 2024 ಪ್ರತಿಯೊಂದೇ ಈ ವರ್ಷ ಪೂರ್ತಿ ಮಳೆ ಬಂದಿರೋದ್ರಿಂದ ಚಿಕ್ಕಮಗಳೂರು ಜಿಲ್ಲೆಯ ಸೌಂದರ್ಯ ಕೂಡ ಸಂಪೂರ್ಣವಾಗಿ ಇಮ್ಮಡಿಗೊಂಡಿರುವಂಥದ್ದು. ಜೊತೆಗೆ ಈ ಒಂದು ಚಿಕ್ಕಮಗಳೂರು ನಗರದಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿರುವಂಥ ಪಶ್ಚಿಮ ಘಟ್ಟಗಳ ತಪ್ಪಲು ಮುಳ್ಳಯ್ಯನಗಿರಿ ದತ್ತಪೀಠ ಈ ಭಾಗನೂ ಕೂಡ ಹಚ್ಚ ಹಸಿರಿಂದ ಕಂಗೊಳಿಸ್ತಾ ಇರೋದ್ರಿಂದ ಈ ಬಾರಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಿಕ್ಕಮಗಳೂರಿನತ್ತ ಆಗಮಿಸ್ತಾ ಇರೋದ್ರಿಂದ ಈ ಚಿಕ್ಕಮಗಳೂರಿನಲ್ಲಿ ಸಂಪೂರ್ಣವಾಗಿ ರೂಮ್ಗಳು ಕೂಡ ಈಗಾಗಲೇ ಖಾಲಿಯಾಗಿರುವಂಥದ್ದು. ಒಂದು ಕಡೆ ಹೋಮ್ ಸ್ಟೇಗಳು ಕೂಡ ಸಂಪೂರ್ಣ ಖಾಲಿಯಾಗಿರುವಂಥದ್ದು. ಮತ್ತು ಈಗಿರುವಂಥ ಸುಮಾರು 20 ರೆಸಾರ್ಟ್ಗಳಲ್ಲೂ ಕೂಡ ಆಲ್ಮೋಸ್ಟ್ ಆಲ್ ರೂಮ್ ಬುಕ್ ಆಗಿರುವಂಥದ್ದು. ಜೊತೆಗೆ ಲಾಡ್ಜ್ಗಳಲ್ಲೂ ಕೂಡ ಈಗಾಗಲೇ ರೂಮ್ ಬುಕ್ ಆಗಿರೋದ್ರಿಂದ ಇನ್ನು 1-2 ದಿನಗಳ ಕಾಲ ಅಂತಂದರೆ ಡಿಸೆಂಬರ್ 30-31ರಂಗೆ ಫೋನ್ ಮಾಡ್ಕೊಂಡು ನಾವು ಯಾವ್ದಾರ ಹೋಮ್ ಸ್ಟೇಗಳನ್ನು ಅಥವಾ ಲಾಡ್ಜ್ಗಳನ್ನ ಬುಕ್ ಮಾಡ್ಕೊಳ್ಳೋಣ ಅಂದರೆ ಪ್ರವಾಸಿಗರಿಗೆ ಯಾವುದೇ ಕಾರಣಕ್ಕೂ ರೂಮ್ ಸಿಗದಲೇ ಇರುವಂಥ ಸ್ಥಿತಿ ಆ ಚಿಕ್ಕಮಗಳೂರಿನಲ್ಲಿ ಈಗಾಗಲೇ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ TV, ಚಿಕ್ಕಮಗಳೂರು.